ದೊಡ್ಡದಾಗಿ ನಮ್ಮ ಜೀವನನೇ ಹಿಂಡು ಬಿಡುತ್ತೆ. ಯಾಕೆ ತಾತ, ಏನಾಯ್ತು? ಯಾಕೆ ಕೂಗಾಡ್ತಿದ್ಯಾ? ಆ ಸೂರ್ಯವಂಶದವರು ನಿಮ್ಮ ಅಪ್ಪನಿಗೆ ಅವಮಾನ ಮಾಡಿ ಕಳಿಸಿದ್ದಾರೆ. ಅವ್ರಿಗೆ ಬುದ್ಧಿ ಕಲ್ಸದ್ ಬಿಟ್ಟು ನಿಮ್ಮಪ್ಪ ಕೈಲಾಗ್ದೋ ತರ ಕೈ ಕಟ್ಕೊಂಡು ಕೂತಿದ್ದಾರೆ. ಅದಕ್ಕೆ ನಿಮ್ ತಾತ ಉಗಿತಾ ಇರೋದು. ಯಾಕಪ್ಪ, ಏನಾಯ್ತು? ದಾರಿ ತಪ್ಪಿ ಕಡೆ ಬಂದಿದ್ದೋ ಅಥವಾ ತಪ್ಪಿರೋ ದಾರಿನ ಸರಿಪಡಿಸ್ಕೊಳಕ್ ಬಂದಿದ್ದೋ? ತಗೋ. ಒಂದ್ಸಲ ಹೀಗೆ ಸ್ವೀಟ್ ಕೊಟ್ಟು ಅವಳಿಗೆ ಗರ್ಭಪಾತ ಮಾಡಿಸಿದ್ದೀರಾ, ನೆನ್ಪಿದೆ ಅನ್ಸುತ್ತೆ? ಆಗ ಅತ್ತೆ ಕೊಟ್ಟಿದ್ರು, ಈಗ ಮಾವನೇ ಖುದ್ದಾಗಿ ತಗೊಂಡ್ ಬಂದಿದ್ದಾರೆ. ಆ ನಂಬಿಕೆ ಗಿಟ್ಟಿಸ್ಕೊಳ್ಳೋದಕ್ಕೆ ಅಲ್ವಾ ಅಪ್ಪ ಇಲ್ಲಿಗೆ ಬಂದು ನಾಟಕ ಆಡ್ತಿರೋದು? ಇದ್ರಲ್ಲಿ ಏನಾದ್ರೂ ಬೆರೆಸ್ಕೊಟ್ಟಿದ್ದೀನಿ ಅಂತ ತಾನೇ ನಿಮ್ಗೆಲ್ಲ ಅನುಮಾನ? ಅಪ್ಪ, ಅಳ್ತಾ ಇದ್ದೀರಾ? ಏನಮ್ಮ ಮಾಡ್ಲಿ, ಇನ್ನೇನ್ ಮಾಡ್ಲಿ ಹೇಳು? ಬಂದವ್ರನ್ನ ಒಳಗಡೆ ಬನ್ನಿ ಅಂತ ಕರೀಲಿಲ್ಲ, ಬಂದ್ಮೇಲೆ ಕೂತ್ಕೊಳ್ಳಿ ಅಂತಾನು ಹೇಳಲಿಲ್ಲ. ಏನಾದ್ರೂ ತಗೋತೀರಾ, ಏನಾದ್ರೂ ತಿಂತೀರಾ ಅಂತ 4 ಒಳ್ಳೆ ಮಾತಾಡಿಲ್ಲ. ಎಲ್ಲದಕ್ಕೂ ನನ್ನ ಸೊಸೆ ಸುಮ್ಮನೆ ಇದ್ಲು.